ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆರಡ ಶ್ವೇತಾ ಶಶಿಧರ್ ಹೆಮ್ಮಾಡಿ. ವೆಲ್ಕಮ್ ಟು ಶ್ವೇತಾ ಸ್ಕೈ ರುಚಿ ಆ್ಯಂಡ್ ವ್ಲಾಗ್ಸ್. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಓಕೆ, ನಾನಿವತ್ತೊಂದು ಸ್ಪೆಷಲ್ ಬಿರಿಯಾನಿ ಮಾಡುವ ಅಂತ. ಇದಕ್ಕೆ ನಾನು ಮೊದಲಿಗೆ ಒಂದು 10-12 ಗೋಡಂಬಿ ಹಾಗೂ 1 ಚಮಚ ಗಸಗಸೆ ಹಾಗೂ 4-5 ಪೀಸ್ ತೆಂಗಿನಕಾಯಿ, ಇದು ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿ. ಓಕೆ, ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೇನೆ. ಇದಕ್ಕೆ ಸುಮಾರು 2 ಕಟ್ ಕೊತ್ತಂಬರಿ ಕಟ್ ತೊಗೊಂಡಿದ್ದೇನೆ, ಒಂದು ಅರ್ಧ ಕಟ್ ಪುದೀನ ಕಟ್ಟು ಹಾಗೂ ಒಂದು 4-5 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 4-5 ಹಸಿಮೆಣಸನ್ನು ತೊಗೊಂಡಿದ್ದೇನೆ. ಇದನ್ನು ನಾನೀಗ ಪೇಸ್ಟ್ ಮಾಡಿ ಬರ್ತೇನೆ. ಓಕೆ, ಪೇಸ್ಟ್ ಮಾಡಲಿಕ್ಕೆ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಒಂದು ವೇಳೆ ನಿಮಗೆ ಕೆಂಪು ಬಣ್ಣ ಬರೋದು ಬೇಡ, ಸ್ವಲ್ಪ ಕೆಂಪು ಬಣ್ಣ ಬರೋದು ಬೇಡ, ಗ್ರೀನೇ ಬೇಕು ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡಿ ಹಾಗೂ ಹಸಿಮೆಣಸನ್ನು ಹೆಚ್ಚಾಗಿ ಆ್ಯಡ್ ಮಾಡಬೇಕು. ಓಕೆ, ಅಂದರೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡೋದ್ರಿಂದಾಗಿ ಹಸಿಮೆಣಸು ಕಡಿಮೆ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ನಾವು ಸುಮಾರು 2.5 ಚಮಚದಷ್ಟು ಹುರಿದ ಕೊತ್ತಂಬರಿ ಕಾಳು ಸ್ವಲ್ಪನ ಹುರ್ಕೊಂಡಿದ್ದೇನೆ. ಈವನ್ ನೀವು ಹಸಿ ಹಾಕಿದರೂ ಕೂಡ ಏನೂ ಪರವಾಗಿಲ್ಲ. ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದಕ್ಕೆ 1 ಚಮಚ ಕಾಳು ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಓಕೆ, ನೀವು ಎಲ್ಲ ನೋಡಿಕೊಂಡು ಖಾರ ಹಾಕಬೇಕು, ಯಾಕಂದರೆ ಆಲ್ರೆಡಿ ಖಾರ ಹಾಕ್ತಾ ಇದ್ದೀವಿ ನಾವು ಹೆಚ್ಚಾಗಿ. ಓಕೆ, ಈಗ ನಾನು ಸುಮಾರು 4 ಹುಳಿ ಟೊಮೆಟೊ ತೊಗೊಂಡಿದ್ದೇನೆ ಹಾಗೂ ಒಂದು 5 ದೊಡ್ಡ ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಇದು ಎಲ್ಲ ಸ್ಪೈಸಸ್ ನಿಮ್ಮ ಮನೇಲಿ ಯಾವುದು ಗರಂ ಮಸಾಲೆ ಯಾವ್ಯಾವ ಪದಾರ್ಥಗಳಿವೆ ಎಲ್ಲ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ತೆಗೆದುಕೊಳ್ಳಿ. ನಾನು ಇವತ್ತು ನಾನು ಜೀರಾ ಸಾಂಬಾರ್ ರೈಸನ್ನು ತೆಗೆದುಕೊಂಡಿದ್ದೇನೆ. ಒಂದು 10 ನಿಮಿಷ ಅದನ್ನು ನೆನೆ ಹಾಕಿದ್ದೇನೆ. ಈಗ ನಾನು ಬಿರಿಯಾನಿ ಪಾಟ್ನ ತೆಗೆದುಕೊಂಡು ಸುಮಾರು 50 ಗ್ರಾಮ್ನಷ್ಟು ಸನ್ಫ್ಲವರ್ ಆಯಿಲ್ ಹಾಗೂ ಒಂದು 4 ಚಮಚ ತುಪ್ಪವನ್ನು ಹಾಕಿದ್ದೇನೆ. ಇದಕ್ಕೆ ನಾನು ಬಿರಿಯಾನಿ ಎಲೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಈ ಬಿರಿಯಾನಿ ಎಲೆ ಸಿಕ್ಕಿದ್ರೆ ನೀವು ದಾಲ್ಚಿನ್ನಿ ಎಲೆಯನ್ನು ಕೂಡ ಹಾಕಬಹುದು. ಈಗ ಇದು ಗಮ್ ಅಂತ ಪರಿಮಳ ಬಂದ ನಂತರ ಗರಂ ಮಸಾಲೆ ಎಲ್ಲ ಈ 5 ನೀರುಳ್ಳಿಯನ್ನು ನಾವು ಉದ್ದಗೆ ಹೆಚ್ಕೊಂಡಿದ್ವಲ್ಲ ಅದನ್ನು ನಾವು ಇದಕ್ಕೆ ಹಾಕಬೇಕು. ಓಕೆ, ಈ ನೀರುಳ್ಳಿ ಬೇಯಿಸೋದೇ ಒಂದು ಫಸ್ಟ್ ನಾವು ಬಿರಿಯಾನಿಗೆ ಪ್ರಾಪರಾಗಿ ರೆಡಿ ಮಾಡುವ ಒಂದು ಕ್ರಮ. ಓಕೆ, ಇದು ನೋಡಿ, ನಾನು ಬಿರಿಯಾನಿಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ತೊಗೊಂಡಿದ್ದೇನೆ. ಸುಮಾರು 1.5 kg ನಾನು ಬಿರಿಯಾನಿಗೆ ಚಿಕನನ್ನು ತೊಗೊಂಡಿದ್ದೇನೆ. ಓಕೆ, ನೀರುಳ್ಳಿ ಯಾವತ್ತು ತುಂಬ ಚೆನ್ನಾಗಿ ಹೊಂಬಣ್ಣ ಬರಬೇಕು. ಓಕೆ, ಹೊಂಬಣ್ಣ ಬಂದ ನಂತರ ನಾನು 4 ಟೊಮ್ಯಾಟೊ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಹಾಗೂ ನಾನು ಆವಾಗಲೇ ತಯಾರು ಮಾಡಿಕೊಂಡ ಗ್ರೀನ್ ಮಸಾಲ ಪೇಸ್ಟನ್ನು ಕೂಡ ಗಟ್ಟಿ ಪೇಸ್ಟ್ ಮಾಡಿದ್ದೇನೆ. ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕಂದ್ರೆ ಹಸಿ ವಾಸನೆ ಹೋಗಿ ಈ ಗ್ರೀನ್ ಮಸಾಲ ಎಣ್ಣೆ ಬಿಡುವಂತೆ ಆಗಬೇಕು. ಓಕೆ, ಮಧ್ಯದಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ, ಅಂದರೆ ಹೆಚ್ಚು ಉಪ್ಪು ಹಾಕಿಲ್ಲ. ಈ ಮಸಾಲೆಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಮುಚ್ಚಿ ಬೇಯಿಸಿದೆ. ನೋಡಿ, ಈಗ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಹೀಗೆ ನೀವು ಬಳಸುವ ಸೌಟು ಏನು ಸ್ಪೂನ್ ಅಂತೀವಲ್ಲ ಅದು ಕೂಡ ಮೇಯ್ನ್ ಆಗುತ್ತೆ. ನಾನು ಸುಮಾರು 1.5 ಚಮಚ ಖಾರದ ಪುಡಿಯನ್ನು ಹಾಕಿದ್ದೇನೆ, ಸ್ವಲ್ಪ ಹಳದಿ ಪುಡಿಯನ್ನು ಹಾಕಿದ್ದೇನೆ ಹಾಗೂ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕಿದ್ದೇನೆ. ಬಿರಿಯಾನಿ ಮಸಾಲೆ ಹಾಕಲೇಬೇಕಂತಿಲ್ಲ, ಒಂದು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಹಾಗೂ ಒಂದು ಅರ್ಧ ಕಪ್ಪಿನಷ್ಟು ಗಟ್ಟಿ ಮೊಸರನ್ನು ತೊಗೊಂಡು, ಅಂದರೆ ಇಲ್ಲಿ ಗಟ್ಟಿ ಮೊಸರನ್ನು ಬರ್ತಾ ಇದೆಯಲ್ವಾ, ಆ ಗಟ್ಟಿ ಮೊಸರನ್ನು ತೊಗೊಂಡಿದ್ದೇನೆ. ಹುಳಿ ಮೊಸರನ್ನು ತಗೋಬೇಡಿ. ಓಕೆ, ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸಿ ಸಣ್ಣ ಉರಿ ಮಾಡಿ ಮೊಸರನ್ನು ಆ್ಯಡ್ ಮಾಡಬೇಕು, ಅವಾಗ ಮೊಸರು ಒಡೆಯೋದಿಲ್ಲ. ನೋಡಿ, ಈ ಮೊಸರು ಕೂಡ ಎಣ್ಣೆ ಬಿರುವವರೆಗೆ ಚೆನ್ನಾಗಿ ಕೈ ಆಡಿಸ್ಬೇಕು. ನಂತರ ನಾನು ಇದಕ್ಕೆ ತೊಳೆದಿಟ್ಟ ಒಂಚೂರು ನೀರಿರದ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚಿಕನನ್ನು ಹಾಕಿದ ನಂತರ ಕೂಡ ನಿಧಾನವಾಗಿ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕಿ. ನೋಡಿ, ನಾನು ಸಿಲಿಕಾನ್ ಸ್ಪೂನನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ಅದರಿಂದಾಗಿ ಚಿಕನ್ ಆಗಲಿ ನಾವು ಅಕ್ಕಿ ಹಾಕಿದ ಮೇಲೆ ಅನ್ನ ಆಗಲಿ ಒಡೆಯುವುದಿಲ್ಲ. ಓಕೆ, ಆದಷ್ಟು ಸ್ಮೂತ್ ಸ್ಪೂನನ್ನು ಉಪಯೋಗಿಸೋದು ಒಳ್ಳೆಯದು ಬಿರಿಯಾನಿ ಮಾಡುವಾಗ. ಓಕೆ, ಇದೊಂದು ಕೂಡ ಟಿಪ್ಸ್. ನೋಡಿ, ಚೆನ್ನಾಗಿ ಬೆರೆತಿದೆ. ಒಂದು 10 ನಿಮಿಷ ನಾನೇನು ಮಾಡಿದ್ದೇನೆ, ಮುಚ್ಚಿಟ್ಟು ಬೇಯಿಸಿದ್ದೇನೆ, ಎಣ್ಣೆ ಬಿಡುವ ಹಾಗೆ ಆಗಿದೆ. ಈಗ ನಾನು ಗೋಡಂಬಿ, ಗಸಗಸೆ ಹಾಗೂ ಕಾಯಿ ಈ ಒಂದು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಆ ಪೇಸ್ಟನ್ನು ಹಾಕಿದ್ದೇನೆ. ಯಾವುದೇ ಈ ಥರ ಪೇಸ್ಟನ್ನು ಹಾಕುವಾಗ ಸಣ್ಣ ಉರಿಯಲ್ಲಿ ಹಾಕಿದ್ರೆ ಒಳ್ಳೆಯದಾಗುತ್ತೆ. ಕಡೆಗೆ ನೀವು ಬೇಕಾದ್ರೆ ಫ್ಲೇಮ್ ದೊಡ್ಡದು ಮಾಡ್ಕೊಳ್ಳಿ. ನಂತರ ಈ ಪೇಸ್ಟನ್ನು ಈಗಲೇ ಹಾಕಬೇಕು, ಯಾಕಂದರೆ ಮೊದಲೇ ಹಾಕಿದರೆ ಅಡಿ ಹಿಡಿಯುತ್ತೆ. ಓಕೆ, ಗೋಡಂಬಿ ಏನು ಸ್ವಲ್ಪ ಗಟ್ಟಿಯಾಗುವ ಒಂದು ಇದರದ್ದು ಗುಣ ಇರುತ್ತಲ್ವ, ಹಾಗಾಗಿ ಇದಕ್ಕೆ ನಾನು ಸುಮಾರು 1/4 kg ಬಿರಿಯಾನಿ ಮಾಡಿದ್ದೆ. ಡಬಲ್ ನೀರನ್ನು ತೊಗೊಂಡಿದ್ದೇನೆ, 1 ಲೋಟ ಅಕ್ಕಿಗೆ 2 ಲೋಟ ನೀರಿನಂತೆ. ಓಕೆ, ನೋಡಿ, ಚೆನ್ನಾಗಿ ಕುದೀತಾ ಇದೆ ನೀರು. ಓಕೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು, ನೀರು ಚೆನ್ನಾಗಿ ಕುದೀತಾ ಇದೆ. ನೀರು ಚೆನ್ನಾಗಿ ಕುದಿಯುವಾಗ ನಾವು ಉಪ್ಪು, ಹುಳಿ, ಖಾರವನ್ನು ಚೆಕ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಖಾರ ಪರ್ಫೆಕ್ಟ್ ಆಗಿದೆ. ಈ ಹಂತದಲ್ಲಿ ನಾವು ಕುದಿಯುತ್ತಿರುವ ಸಮಯದಲ್ಲಿ ನಾವೇನು ಮಾಡಬೇಕು, ನೆನೆಸಿ ಬಸಿದಿಟ್ಟ ಅಕ್ಕಿಯನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ನಾನು ಮಧ್ಯೆ ಸುಮಾರು 3-4 ಬಾರಿ ಈ ರೀತಿ ಸ್ಪೂನಲ್ಲಿ ಕೈ ಆಡಿಸ್ತೇನೆ. ಕಾರಣ ನನ್ನ ಸ್ಪೂನು ಇಲ್ಲಿ ಉಪಯೋಗಿಸಿದ ಸ್ಪೂನ್ ಏನು ಸಿಲಿಕಾನ್ ಸ್ಪೂನ್ ಆದ್ದರಿಂದಾಗಿ ನಿಮಗೆ ಅದು ಏನು ತೊಂದರೆ ಆಗಲ್ಲ. ಓಕೆ, ಆರಾಮ್ಸೆ ತುಂಬ ಸ್ಮೂತಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಮುಚ್ಚಿಟ್ಟು ನಿಮ್ಮ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕಾಗತ್ತೆ. ನೋಡಿ, ಈ ಹಂತಕ್ಕೆ ಬರುವವರೆಗೆ ಮೀಡಿಯಮ್ ಫ್ಲೇಮ್ ಇಟ್ಟು ನಂತರ ನೀವು ಸಿಮ್ಮಲ್ಲಿ ಇಡಬೇಕು. ಓಕೆ, ನೋಡಿ, ಬಿರಿಯಾನಿ ಸುಮಾರು ಒಂದು
80% ಆಗಿ ರೆಡಿಯಾಗಿದೆ. ಓಕೆ, ನಂತರ ನೀವು ಇನ್ನೊಮ್ಮೆ ಅದನ್ನು ಮುಚ್ಚಿ ಬೇಯಿಸಬೇಕು. ಒಂದು ವೇಳೆ ನಿಮ್ಮ ಚಮಚ ಸ್ವಲ್ಪ ಗಟ್ಟಿ ಚಮಚ, ಸ್ಟೀಲಿ ಚಮಚ ಅದರಲ್ಲೇ ಆದರೆ ನೀವು ಪದೇ ಪದೇ ಈ ರೀತಿ ಕೈ ಆಡಿಸುವ ಹಾಗಿಲ್ಲ. ಪರ್ಫೆಕ್ಟ್ ಆದ ಒಂದು ಚಿಕನ್ ಬಿರಿಯಾನಿ ಕೇವಲ ಒಂದು ಅರ್ಧ ಗಂಟೆ ಒಳಗೆ ರೆಡಿಯಾಗುತ್ತೆ. ಎಲ್ಲ ಪ್ರಾಪರಾಗಿ ನೀವು ಹೆಚ್ಕೊಳ್ಳೋದು, ಪೇಸ್ಟ್ ಮಾಡೋದು ಎಲ್ಲ ಮಾಡಿಟ್ರೆ ಅರ್ಧ ಗಂಟೆಯೊಳಗೆ ನೀವು ತುಂಬ ಈಸಿಯಾಗಿ, ತುಂಬ ಜನ ಮನೇಲಿದ್ದಾಗ ಈ ಥರ ಪಾತ್ರೆಯಲ್ಲಿ ಬಿರಿಯಾನಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ, ಹಾಗೂ ಒಂಚೂರು ತಳ ಹಿಡಿಯೋದಿಲ್ಲ. ಓಕೆ, ಇವತ್ತು ನಮ್ಮ ಮನೆಯಲ್ಲಿ ಟೇಸ್ಟಿಯಾದ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದು, ತುಂಬ ಚೆನ್ನಾಗಾಗಿತ್ತು. ಹಾಗೂ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡುವ ಅಂತ ನಾನು ಶೇರ್ ಮಾಡ್ತಾ ಇದ್ದೇನೆ. ಈಗ ಮಕ್ಕಳು ಹಸ್ಕೊಂಡಿದ್ದಾರೆ, ಅವರಿಗೆ ನಾನು ಬಡಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಿಮಗೂ ಕೂಡ ಬಡಿಸಿ ತೋರಿಸ್ತಾ ಇದ್ದೇನೆ. ಚಿಕನ್ ಕೂಡ ಎಲ್ಲೂ ಪುಡಿಯಾಗೋದಿಲ್ಲ. ಓಕೆ, ರೈಸ್ ಕೂಡ ನಿಮಗೆ ಗೊತ್ತಿದೆ, ಜೀರಾ ಸಾಂಬಾರ್ ರೈಸನ್ನೇ ಹೋಟೆಲಲ್ಲಿ ಕೂಡ ಯೂಸ್ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ಇದನ್ನು ನಾನು ನೀರುಳ್ಳಿ ಹಾಗೂ ಕುಕುಂಬರ್, ಕ್ಯಾರೆಟ್ನೊಂದಿಗೆ ಸರ್ವ್ ಮಾಡಿದ್ದೇನೆ. ಓಕೆ, ನೋಡಿ ತುಂಬ ಟೇಸ್ಟಿಯಾದ ಬಿರಿಯಾನಿ ರೆಡಿಯಾಗಿದೆ. ಬೇಕಾದ್ರೆ ನೀವು ಸೈಡ್ಸ್ ಏನಾದ್ರು ಒಂಚೂರು ಗ್ರೇವಿ ಥರ ಮಾಡ್ಕೋಬೋದು. ಗ್ರೇವಿ ಇಲ್ಲಿದ್ದರೂ ಕೂಡ ಈ ಥರದ ಬಿರಿಯಾನಿ ತಿನ್ಬೋದು. ಇದು ತುಂಬ ಡ್ರೈ ಆಗಿರೋದಿಲ್ಲ, ತುಂಬ ಜ್ಯೂಸಿ ಆಗಿರುತ್ತೆ. ಇನ್ನೊಂದು ರೆಸಿಪಿಯೊಂದಿಗೆ ಆದಷ್ಟು ಬೇಗ ಬರ್ತೇನೆ. ಥ್ಯಾಂಕ್ ಯು.